ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಸಾಕಷ್ಟು ಸುದ್ದಿಗಳಿವೆ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ನಿನ್ನೆ ತಾನೇ ಲೋಕಸಭೆ ಚುನಾವಣೆಗಾಗಿ ಬಿಜೆಪಿಯ 2ನೇ ಪಟ್ಟಿ ರಿಲೀಸ್ ಆಗಿದೆ. ರಾಜ್ಯದ ಪಾಲಿಗೆ ಇದು ಮೊದಲನೇ ಪಟ್ಟಿ. ಹಾಗೇನೆ ಕೊಪ್ಪಳ ಸಂಸದರಾಗಿರುವಂಥ ಕರಡಿ ಸಂಗಣ್ಣ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ, ಲೋಕಸಭೆ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದರು, ಪ್ರತಿಭಟನೆಯನ್ನು ಕೂಡ ಮಾಡಿದರು. ಪ್ರತಿಭಟನೆಯ ವೇಳೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಗಿರುವಂಥ ಘೋಷಣೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದು ಯಾವ ಘೋಷಣೆ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೊಪ್ಪಳದ ಬಿಜೆಪಿಲಿ ಈಗ ಭಿನ್ನಮತ ಸ್ಫೋಟಗೊಂಡಿದೆ ಅಂತ ಹೇಳಬಹುದು. ಕೊಪ್ಪಳದ ಬಿಜೆಪಿ ಅಭ್ಯರ್ಥಿಯಾಗಿ ಎಂಪಿ ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಬಸವರಾಜ್ ಅಂತಕ್ಕಂಥವ್ರಿಗೆ ಈಗಾಗಲೇ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಹಾಲಿ ಸಂಸದರಾಗಿರ್ತಕ್ಕಂತಹ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದರಿಂದಾಗಿ ಅವರ ಒಂದು ಅಭಿಮಾನಿಗಳು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳಬಹುದು. ಮುಖ್ಯ ಸಚೇತಕರಾಗಿರ್ತಕ್ಕಂತಹ ಕುಷ್ಟಗಿ ಶಾಸಕರು ದೊಡ್ಡನಗೌಡ ಪಾಟೀಲ್ರು, ಹಾಗೆ ಬಿಜೆಪಿಯ ಟಿಕೆಟ್ ಅಭ್ಯರ್ಥಿ ಕೆ ಬಸವರಾಜ್ ಅಂತಕ್ಕಂಥವ್ರು, ಡಾಕ್ಟರ್ ಕೆ ಬಸವರಾಜ್ ಅವರು ಒಂದು ಜೊತೆಗೂಡಿ ಇವತ್ತಿನ ಮಾಧ್ಯಮಗೋಷ್ಠಿ ಕರೆದಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಕರಡಿ ಸಂಗಣ್ಣ, ಹಾಲಿ ಸಂಸದರಾಗಿರ್ತಕ್ಕಂತಹ ಕರಡಿ ಸಂಗಣ್ಣ ಅವರ ಅಭಿಮಾನಿಗಳು ಇವತ್ತು ಆ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥ ಒಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮುತ್ತಿಗೆ ಹಾಕಿ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿ ವಿರುದ್ಧನೇ ಘೋಷಣೆ ಕೂಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಆ ಒಂದು ಅಭ್ಯರ್ಥಿಯನ್ನು ಘೋಷಣೆ ಆಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಯನ್ನು ಬಸವರಾಜ್ ಇದ್ದಾರೆ, ಅವರನ್ನು ಕೂಡ ಹಾಗೆ ಅಲ್ಲಿ ಮುಖ್ಯ ಸಚೇತಕರಾಗಿರ್ತಕ್ಕಂತಹ ದೊಡ್ಡನಗೌಡ ಪಾಟೀಲ್ರು ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹಾಗೆ ಅಲ್ಲಿ ಒಂದು ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಗುಳಗಣ್ಣ ಅವರು ಅವರನ್ನು ಕೂಡ ಒಂದು ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಸಹ ಅಲ್ಲಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರು, ಅದ್ರಾಗ ಅಷ್ಟು ಜನ ಅಲ್ಲ, ಅದರಲ್ಲಿ ಕರಡಿ ಸಂಗಣ್ಣ ಹಾಲಿ ಸಂಸದರಾಗಿರ್ತಕ್ಕಂಥ ಕರಡಿ ಸಂಗಣ್ಣ ಅವರ ಅಭಿಮಾನಿಗಳು ರೊಚ್ಚಿಗೆದ್ದು ಆ ಒಂದು ತಮ್ಮ ಆಕ್ರೋಶವನ್ನು ಹೊರ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಬಿಜೆಪಿ ಅಭ್ಯರ್ಥಿಯನ್ನು ಬಸವರಾಜ್ ಅವರು ಇದ್ದಾರೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಅನ್ನ ಮಾಡೋದಿಲ್ಲ. ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಬರ್ತಾರೋ ಅವ್ರು ಗೆಲ್ತಾರೆ. ಈ ಕರಡಿ ಸಂಗಣ್ಣ ಅವರು ಕೊಟ್ಟಿದ್ರಪ್ಪ ಸುಮಾರು 20 ಸೀಟ್ಗಳು ಗೆಲ್ತಾ ಇದ್ವು. ಆದ್ರೆ ಈ ಒಂದು ತರಾತುರಿಯ ನಿರ್ಧಾರದಿಂದಾಗಿ ಯಾರಿಗೂ ಸಂಪರ್ಕ ಇಲ್ಲದೆ ಇರತಕ್ಕಂತಹ ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ. ಅವರಷ್ಟೇ ಅಲ್ಲ, ಈ ಒಂದು ರಾಜ್ಯದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸೀಟ್ಗಳು ಬರ್ತಾ ಇದ್ವು. ಬಟ್ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವರು ಯಾವುದಕ್ಕೂ 20 ಸೀಟುಗಳು ಕೂಡ ಬರೋದಲ್ಲ, ಕಾಂಗ್ರೆಸ್ ಇವತ್ತು ಮೇಲುಗೈ ಸಾಧಿಸುತ್ತೆ ಅಂತಕ್ಕಂಥ ಮಾತು ಕೂಡ ಅದೇ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು ಹೇಳ್ತಕ್ಕಂಥದ್ದು. ಇದಿಷ್ಟೇ ಆ ಒಂದು ಘಟನೆ ಒಂದ್ ಕಡೆ ಆದ್ರಪ್ಪ ಅಂದ್ರೆ, ಇಷ್ಟೆಲ್ಲ ಆದ್ಮೇಲೆ ಮುಖ್ಯ ಸಚೇತಕರು ದೊಡ್ಡನಗೌಡ ಪಾಟೀಲ್ ಮತ್ತು ಅಭ್ಯರ್ಥಿ ಏನು ಬಿಜೆಪಿ ಅಭ್ಯರ್ಥಿ ಎಂಪಿ ಟಿಕೆಟ್ ಅಭ್ಯರ್ಥಿ ಅಂದ್ರ ಅವರು ಕೂಡಿ ಒಂದು ಕರಡಿ ಸಂಗಣ್ಣ ಅವರ ಮನೆಗೆ ತೆರಳುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಕಾರ್ಯಕರ್ತರು ಮತ್ತು ಇವರ ನಡುವೆ ಜಟಾಪಟಿ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕರಡಿ ಸಂಗಣ್ಣ ಅವರ ಮನೆಗೆ ಒಳಗಡೆ ಕೂಡ ಬಿಡಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕೆಲ ಕಾಲ ಹೊರಗಡೆ ನಿಂತು ಆ ಒಂದು ಜನಗಳ ಮಧ್ಯದ ತಿಕ್ಕಾಟದ ನಡುವೆ ಆ ಮುಖ್ಯ ಸಚೇತಕ ಕುಷ್ಟಗಿ ಶಾಸಕ ದೊಡ್ಡಗೌಡ ಪಾಟೀಲ್ರು ಮತ್ತು ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ್ ಕೂಡ ಆ ಒಂದು ತಿಕ್ಕಾಟದಲ್ಲೇ ಒದ್ದಾಡ್ತಾರೆ. ಕರಡಿ ಸಂಗಣ್ಣ ಅವ್ರಿಗೂ ಆ ಒಂದು ಇರುಸು ಮುರುಸು ಉಂಟಾಗಿ ಏನ್ ಮಾಡ್ಬೇಕಂತಂದು ಕೂಡ ಗೊತ್ತಾಗಲಾರದೆ ಅಲ್ಲಿರ್ತಕ್ಕಂಥ ತಮ್ಮ ಅಭಿಮಾನಿಗಳ ಒಂದು ಅಭಿಮಾನಿಗಳ ಮಾತು ಕೇಳಬೇಕು ಅಥವಾ ಮುಖ್ಯ ಸಚೇತಕರ ಬಿಜೆಪಿಯ ಒಂದು ಮುಖಂಡರುಗಳ ಮಾತು ಕೇಳಬೇಕು ಅಂತಕ್ಕಂಥ ಬಹಳಷ್ಟು ಗೊಂದಲದಲ್ಲಿ ಸಿಲುಕಿದ್ರು. ಆ ಒಂದು ಸಂದರ್ಭದಲ್ಲಿ ಕರಡಿ ಸಂಗಣ್ಣ ಅವರನ್ನ ಅಲ್ಲಿರ್ತಕ್ಕಂತಹ ಒಂದು ತಮ್ಮ ಕಾರ್ಯಕರ್ತರು ಅವರ ಅಭಿಮಾನಿಗಳು ತಮ್ಮ ಮನೆಯ ಮೇಲ್ಚಾವಣಿಗೆ ಕಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಹಾಗಾಗಿ ಎಷ್ಟೋ ಒಂದು ಪ್ರಯತ್ನ ಪಟ್ಟರು ಕೂಡ ಇವರು ಆ ಒಂದು ಕರಡಿ ಸಂಗಣ್ಣವರ ಭೇಟಿ ಆಗೋದಕ್ಕೂ ಕೂಡ ಕಾರ್ಯಕರ್ತರ ಬಿಡೋದಿಲ್ಲ. ಹಾಗಾಗಿ ಬಂದ ದಾರಿಗೆ ಸುಂಕಿಲ್ಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮುಖ್ಯ ಸಚೇತಕರು ಹಾಗೆ ಅಭ್ಯರ್ಥಿ ಹಿಂದಕ್ಕೆ ಹೋಗುವಂತ ಒಂದು ಕೆಲಸವನ್ನ ಆಗುತ್ತೆ. ಇದಾದ ನಂತರ ಮತ್ತೆ ಹೇಮಲತಾ ನಾಯಕ್ ಅವರು ಕೂಡ ಬರ್ತಾರೆ. ಬಂದು ಅವ್ರನ್ನ ಭೇಟಿ ಆಗಿ ಒಂದು ಸಮಾಲೋಚನೆ ನಡೆಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ ನೀವು ಯಾಕೆ ಬಂದಿರತ್ತ ಅಂತ ಹೇಳಿ ಹೇಮಲತಾ ಅವರಿಗೆ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಹೇಮಲತಾ ಕೂಡ ಅವರ ಕರಡಿ ಸಂಗಣ್ಣವರ ಅಭಿಮಾನಿಗೆ ಅವರ ಕಾರ್ಯಕರ್ತರಿಗೆ ಒಂದು ಧಮಕಿ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವ್ರನ್ನ ಬೈಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ತದನಂತರ ಕರಡಿ ಸಂಗಣ್ಣ ಕೂಡ ಅಲ್ಲಿ ಪಕ್ಕದಲ್ಲಿ ಇರೋದ್ರೊಂದಿಗೆ ಅವ್ರನ್ನ ಹೇಮಲತಾ ನಾಯಕ್ ಅವರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಬಿಜೆಪಿಯ ಅಭ್ಯರ್ಥಿ ನಮ್ಮ ಹೈಕಮಾಂಡ್ ಏನೋ ಯಾರಿಗೆ ಒಂದು ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಅವರಿಗೆ ನಾವು ಬಿಜೆಪಿಯ ಪರವಾಗಿ ಸಪೋರ್ಟ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಆ ಒಂದು ಮೀಡಿಯಾದವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ತಾವು ಅಕಸ್ಮಾತ್ ಬೇರೆ ಒಂದು ಪಕ್ಷಕ್ಕೆ ಏನಾದ್ರೂ ಹೋಗ್ತಾರಾ ಅಥವಾ ಬೇರೆ ಪಕ್ಷದವರು ಏನಾದ್ರೂ ಇವ್ರನ್ನ ಸಂಪರ್ಕ ಮಾಡಿದ್ರೆ ಅನ್ನೋ ಒಂದು ಪ್ರಶ್ನೆಗೆ ಕೂಡ ಅವರು ಉತ್ತರವನ್ನು ಕೊಡ್ತಾರೆ. ನನ್ನ ಯಾರು ಕೂಡ ಇದುವರೆಗೂ ಭೇಟಿಯನ್ನ ಕೊಟ್ಟಿಲ್ಲ ಅಥವಾ ಸಂಪರ್ಕವನ್ನು ಮಾಡಿಲ್ಲ. ಒಂದ್ ವೇಳೆ ನಾನು ಬೇರೆ ಒಂದು ಪಕ್ಷಕ್ಕೆ ಹೋಗ್ತೇನೆ ಅನ್ನುವಂತ ಒಂದು ನಿರ್ಧಾರ ಕೂಡ ನಾನು ಹೇಳೋದಿಲ್ಲ, ಅದಕ್ಕೆ ಇನ್ನೂ ಸಹ ನಾನು ಚಿಂತೆ ಕೂಡ ಮಾಡಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಕರಡಿ ಸಂಗಣ್ಣವರು ಹೇಳ್ತಕ್ಕಂಥದ್ದು. ಇಷ್ಟೆಲ್ಲ ಒಂದು ಬಿಜೆಪಿಯಲ್ಲಿ ಈಗಾಗಲೇ ಒಂದೇ ಒಂದು ಟಿಕೆಟ್ ನಿಂದಾಗಿ ಇಷ್ಟೆಲ್ಲ ಗೊಂದಲದ ಗೂಡಾಗಿರ್ತಕ್ಕಂಥದ್ದು. ಬಟ್ ಇದರಿಂದಾಗಿ ಒಂದು ಕಾಂಗ್ರೆಸ್ಗೆ ಲಾಭ ಆಗ್ತದ ಅಥವಾ ಬಿಜೆಪಿಗೆ ಏನಾದ್ರೂ ಅದೇ ಒಂದು ಅಭ್ಯರ್ಥಿಗೆ ಏನೋ ಸಪೋರ್ಟ್ ಮಾಡ್ತಾರ ಅಥವಾ ಹೈಕಮಾಂಡ್ ಏನಾದ್ರೂ ಬಂದು ಇವರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿ ಬಿಜೆಪಿಯನ್ನ ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಕಾದು ನೋಡಬೇಕಾಗಿದೆ. ಕೊಪ್ಪಳದಿಂದ ಬಸವ ತುಂಡ್ಯಾಳ್, ಜಿ ಕನ್ನಡ ನ್ಯೂಸ್. ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ಈ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯವರು ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ. ಇತ್ತ ಕಾಂಗ್ರೆಸ್ನವರು ಕೂಡ ಇದುವರೆಗೂ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿಲ್ಲ.
ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಮಾದರ ಚೆನ್ನಯ್ಯ ಸ್ವಾಮೀಜಿಯವರು ಈ ಬಾರಿ ಕಣಕ್ಕಿಳಿಯಲಿದ್ದಾರೆ ಎನ್ನುವಂಥ ಚರ್ಚೆ. ಆದರೆ ಸ್ವಾಮೀಜಿಯವರು ಪೀಠತ್ಯಾಗ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಲಿ ಎನ್ನುವಂಥ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಪ್ರತಿನಿಧಿ ಮಾಲ್ತೇಶ್ ಅರಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಲೋಕಸಭಾ ಚುನಾವಣಾ ಕಾವು ದಿನದಿಂದ ರಂಗೇರ್ತಾ ಇದೆ. ಪ್ರಮುಖವಾಗಿ ಮಧ್ಯ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇನ್ನೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ಸ್ಪಷ್ಟವಾದಂತೆ ಹೆಸರು ಬಹಿರಂಗವಾಗ್ತಾ ಇಲ್ಲ. ಒಂದು ಕಡೆ ಕೇಸರಿ ಪಾಳೆಯ 20 ಜನರ ಅಧಿಕೃತವಾದಂತಹ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಹೆಸರೇ ಕೇಳದ ಸದ್ದಂತೆ ಇದ್ದಂತಹ ಮೈಸೂರಿನ ಮಹಾರಾಜರಾಗಿದ್ದಂತಹ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೆಸರು ಘೋಷಣೆಯಾದ ನಂತರ ಮತ್ತಷ್ಟು ಬಿಜೆಪಿ ಸಾಕಷ್ಟು ರೀತಿಯ ಸಕ್ರಿಯತೆ ಉಂಟಾಗಿದೆ. ಪ್ರಮುಖವಾಗಿ ಮಧ್ಯ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ರೀತಿಯಲ್ಲೇನೆ ಕಾವಿಧಾರಿಗಳನ್ನ ಅಖಾಡಕ್ಕಿಳಿಸಬೇಕು ಅಂತೇಳಿ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳನ್ನ ಬಿಜೆಪಿ ಅಖಾಡಕ್ಕೆ ಇಳಿಸಬೇಕು ಅನ್ನುವ ತಯಾರಿಗಳು ನಡೀತಿದೆ. ಆದ್ರೆ ಒಂದು ಕಡೆ ಸ್ಥಳೀಯವಾಗಿ ಒಂದು ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳ ಪರವಾಗಿ ಒಂದು ಟೀಮ್, ಮತ್ತೊಂದು ವಿರೋಧವಾಗಿ ಮತ್ತೊಂದು ಟೀಮ್ ಅಖಾಡಕ್ಕೆ ಧುಮುಕಿಯಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಸಾಮಾಜಿಕ ಸಂಘರ್ಷ ಸಮಿತಿ ಹೆಸರಿನ ಮೇಲೆ ಸಿ.ಕೆ. ಮಹೇಶ್ವರ ಅವರ ಸಾರಥ್ಯದಲ್ಲಿ ಒಂದು ಬಿಜೆಪಿಯ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದೆ. ಆದರೆ ಅಕಸ್ಮಾತ್ ನೀವು ಬಿಜೆಪಿಗೆ ಹೋಗ್ಬೇಕಂದ್ರೆ ನೀವು ಮಾದಾರ ಚೆನ್ನಯ್ಯ ಗುರುಪೀಠವನ್ನ ಪೀಠತ್ಯಾಗವನ್ನು ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ಸಮುದಾಯದರು ಮಾಡಿರುವಂತದ್ದು. ರಾಜಕೀಯಕ್ಕೆ ಹೋಗುವ ಮುನ್ನ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಪೀಠವನ್ನು ತ್ಯಾಗ ಮಾಡಿ ಹೋಗಬಹುದು, ಕೃಷ್ಣಮೂರ್ತಿ ಅನ್ನುವ ಹೆಸರಿನ ಮೂಲಕ ನೀವು ಚುನಾವಣೆ ಆಡಬಹುದು ಅನ್ನುವ ಆಶಯವನ್ನು ಕೂಡ ಮಾದಿಗ ಸಮುದಾಯದವರು ಒಂದು ಕಡೆ ಇಟ್ಟರೆ, ಮತ್ತೊಂದು ಕಡೆ ಮಾದಿಗ ಸಮುದಾಯದವರೇ ಮಾದಾರ ಚೆನ್ನಯ್ಯ ಗುರುಪೀಠದ ಶಿಷ್ಯ ವೃಂದ ಅವರ ಸ್ವಾಮೀಜಿಗಳ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಿರುವಂಥದ್ದು. ಒಟ್ಟಾರೆ ಬಸವಮೂರ್ತಿ ಎನ್ನುವ ಹೆಸರನ್ನ ಅಂದ್ರೆ ಶರಣ ಸಂಸ್ಕೃತಿ ಪರಂಪರೆಯ ಹೆಸರು ಇಟ್ಟುಕೊಂಡು ಮತ್ತು ಮಾದಾರ ಎನ್ನುವ ಜಾತಿ ಹೆಸರು ಇಟ್ಟುಕೊಂಡಿರುವಂತ ಗುರುಪೀಠದ ಹೆಸರ ಮೇಲೆ ಸ್ವಾಮೀಜಿ ಯಾವುದೇ ಕಾರಣಕ್ಕೂ ಚುನಾವಣೆಗೆ ಹೋಗಬಾರದು ಅನ್ನುವ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದರೆ, ಈ ಹಿನ್ನೆಲೆಯಲ್ಲಿ ಕೊಂಚ ಮಟ್ಟಿಗೆ ಗಲಾಟೆಗಳು ಕೂಡ ನಡೆದೋಯ್ತು ಮತ್ತು ಎರಡು ಗುಂಪುಗಳ ನಡುವೆ ಘರ್ಷಣೆ ಕೂಡ ಆಯಿತು. ಅದೇನೇ ಆಗಲಿ, ಒಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹೆಸರು ಕೇಳಬರ್ತಿದೆ, ಮತ್ತೊಂದು ಕಡೆ ಭವ್ಯ ಸಮುದಾಯದ ಮಾಜಿ ಸಂಸದ ಜನಸ್ವಾಮಿ ಹೆಸರುಗಳು ಕೂಡ ಕೇಳಿ ಬರ್ತಿದೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಈಗಾಗಲೇ ಮಾಜಿ ಸಂಸದ BN ಚಂದ್ರಪ್ಪನವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಆದರೆ ಹೆಸರನ್ನ ಘೋಷಣೆಯಾಗಿದ್ದ ಹಿನ್ನೆಲೆಯಲ್ಲಿ ಅವರ ಹೆಸರನ್ನು ಕೂಡ ತಡೆ ನೀಡಿರುವಂತದ್ದು ಸ್ಥಳೀಯರಿಗೆ ಒಂದು ರೀತಿಯ ಬೆಂಬಲ ಸಿಗಬಹುದು ಅನ್ನುವ ಆಶಯ ವ್ಯಕ್ತವಾಗ್ತಿದೆ. ಸ್ಥಳೀಯ ಅಭ್ಯರ್ಥಿಯಾಗಿರುವಂತಹ ಕಳೆದ ಬಾರಿ ಪರಾಜಿತಗೊಂಡಿರುವಂತಹ ಡಾಕ್ಟರ್ JJD ತಿಪ್ಪೇಸ್ವಾಮಿ ಅಧಿಕೃತವಾಗಿ ನಮಗೆ ಅವಕಾಶವನ್ನು ಕೊಡಲೇಬೇಕನ್ನುವ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಂತರದಲ್ಲಿ ಭವ್ಯ ಸಮುದಾಯದ ನೇರ್ಲುಗುಂಟ ರಾಮಪ್ಪನವರು ಕೂಡ ಆಕಾರದಲ್ಲಿದ್ದಾರೆ. ಅದೇನೇ ಆಗಲಿ, ಕಾಂಗ್ರೆಸ್ನಲ್ಲಿ ಒಂದು ಕಡೆ ಚಂದ್ರಪ್ಪ, ಮತ್ತೊಂದು ಕಡೆ JJD ತಿಪ್ಪೇಸ್ವಾಮಿ ಹೆಸರು ಸಾಕಷ್ಟು ರೀತಿ ಹೋಗ್ತಾ ಇದ್ರೆ, ಬಿಜೆಪಿ ಪಳದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಪರ ಮತ್ತು ವಿರೋಧ ಹೋರಾಟ ನಡೆಯುತ್ತಿದ್ದಾವೆ. ಒಟ್ಟಾರೆಗಳಲ್ಲಿ ಮಧ್ಯ ಕರ್ನಾಟಕದಲ್ಲಿ ಈ ಬಾರಿ ಒಂದು ರೀತಿಯ ವಿಶೇಷ ಕೇಂದ್ರವಾಗಿದೆ. ಯಾಕೆ ಅಂತಂದ್ರೆ ಕೇಸರಿ ಸೇನೆಯವರು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವನ್ನ ಆ ಕಡೆ ಇಳಿಸಬೇಕು ಅಂತಂದ್ರೆ ನೀಲಿ ಪಡೆಯ ಮಕ್ಕಳೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ಕಡೆ ದುರ್ಗದಾದ್ರೆ ಪಕ್ಕದ ದಾವಣಗೆರೆಯಲ್ಲಿ ಮಾಜಿ ಸಂಸದನಾಗಿರುವಂತಹ GM ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು ಸ್ಪಷ್ಟವಾಗಿ ಅಧಿಕೃತವಾಗಿ ಘೋಷಣೆ ಆಗಿದೆ. ಅದೇನೇ ಆಗಲಿ, ಕಳೆದ 30 ವರ್ಷಗಳಿಂದ G. ಮಲ್ಲಿಕಾರ್ಜುನಪ್ಪ, ನಂತರ GM ಸಿದ್ದೇಶ್ವರ್, ನಂತರ ಅವರ ಹೆಂಡತಿಯಾಗಿರುವಂತಹ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಬಿಜೆಪಿ ಯಶಸ್ವಿಯಾಗಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಒಟ್ಟಾರೆ ಮಧ್ಯ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿಗೆ ಅವಕಾಶ ಇದೆಯೋ, ಕಾಂಗ್ರೆಸ್ ಅವಕಾಶ ಇದೆಯೋ ಕಾದ್ ನೋಡೋಣ. ಮಾಲ್ತೇಶ್ ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಇಂಡಿಗನತ್ತ ಗ್ರಾಮ. ಈ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆ ತಾಂಡವಾಡ್ತಾ ಇದೆ. ಯಾರು ಕೂಡ ಇದನ್ನ ಪರಿಹರಿಸುವಂತ ಕೆಲಸಕ್ಕೆ ಬಂದಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಜನರು ಮತದಾನವನ್ನ ಬಹಿಷ್ಕಾರ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಬನ್ನಿ ನೋಡೋಣ. ಮೂಲಸೌಕರ್ಯ ಕೊಡಿ, ಇಲ್ಲ ಮತ ಕೇಳಲು ಬರಬೇಡಿ ಅಂತ ಚುನಾವಣಾ ಬಹಿಷ್ಕಾರವನ್ನು ಹಾಕಿರತಕ್ಕಂಥ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಇಂಡಿಗನತ್ತ ಗ್ರಾಮದಲ್ಲಿ ಇಂದು ನಡೆದಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಇಂಡಿಗನತ್ತ ಗ್ರಾಮದಲ್ಲಿ ಇಂದು ಗ್ರಾಮಸ್ಥರು ಸಭೆಯನ್ನು ಸೇರಿ ಒಕ್ಕೊರಲಿನಿಂದ ಈ ಒಂದು ಚುನಾವಣಾ ಬಹಿಷ್ಕಾರವನ್ನು ಹಾಕಬೇಕು ಎಂಬ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸ್ವಾತಂತ್ರ್ಯ ಬಂದು 76 ವರ್ಷಗಳ ಕಳೆದರೂ ಕೂಡ ಇಂಡಿಗನತ್ತ, ತೋಕೆರೆ, ನಾಗಮಲೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸರಿಯಾದಂಥ ರಸ್ತೆ ಸಂಪರ್ಕವಿಲ್ಲ, ವಿದ್ಯುತ್ ಸೌಕರ್ಯವಿಲ್ಲ ಹಾಗೂ ಕುಡಿಯುವ ನೀರಿನ ಸೌಲಭ್ಯವೂ ಕೂಡ ಇಲ್ಲ. ಮೂಲ ಸೌಕರ್ಯಗಳು ಮರೀಚಿಕೆಯಾಗಿರುವ ಹಿನ್ನೆಲೆಯಲ್ಲಿ ತಮಗೆ ಮೊದಲು ಮೂಲ ಸೌಕರ್ಯವನ್ನು ಕೊಡಿ, ಅದಾದ ನಂತರ ಮತ ಕೇಳಲು ಬನ್ನಿ, ಇಲ್ಲದಿದ್ದರೆ ದಯವಿಟ್ಟು ಯಾರೂ ಕೂಡ ಮತವನ್ನು ಕೇಳಲು ಬರಬೇಡಿ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಂದು ಗ್ರಾಮದಲ್ಲಿ ಸಭೆಯನ್ನು ಸೇರಿದಂತಹ ಗ್ರಾಮಸ್ಥರು ನಮಗೆ ಮೂಲ ಸೌಕರ್ಯ
ಕೊಡೋ ಒಂದು ಆಶ್ವಾಸನೆ ಭರವಸೆ ನೀಡುವ ತನಕ ತಾವು ಚುನಾವಣೆಯಿಂದ ದೂರ ಸರಿತೇವೆ. ಸರ್ಕಾರ ಏನು ತಮಗೆ ಕೊಟ್ಟಿದೆ ಆಧಾರ್ ಕಾರ್ಡ್, ವೋಟರ್ ಐಡಿ ಹಾಗೂ ಪಡಿತರ ಚೀಟಿಗಳನ್ನು ವಾಪಸ್ ತೆಗೆದುಕೊಂಡು ತಮಗೆ ಸಾಯಲು ಒಂದು ವಿಷವನ್ನಾದರೂ ಕೊಡಿ, ಇಲ್ಲದಿದ್ದರೆ ಮತವಂತೂ ಕೇಳಲು ಬರಬೇಡಿ. ಯಾಕಂತಂದರೆ ಈ ಹಿಂದೆ ನಾವು ಖಾಸಗಿ ಜೀಪ್ಗಳಲ್ಲಿ ಇಂಡಿಗನತ್ತ ತನಕ ಕೂಡ ಬರ್ತಾ ಇದ್ವು. ಆದರೆ ಈಗ ಅರಣ್ಯ ಇಲಾಖೆ ಆ ಜೀಪ್ ಸಂಚಾರಕ್ಕೂ ಕೂಡ ನಿರ್ಬಂಧ ಹೇರೋದ್ರಿಂದ ಆಸ್ಪತ್ರೆಗಾಗಿರ್ಬೋದು, ಶಾಲಾ ಕಾಲೇಜಿಗೆ ಆಗಿರ್ಬೋದು ಅಥವಾ ಪಡಿತರವನ್ನು ತೆಗೆದುಕೊಳ್ಳಲಿಕ್ಕಾಗಿದ್ರು ಕೂಡ ನಾವು ತೀರಾ ಪ್ರಯಾಸವನ್ನು ಪಡ್ತಾ ಇದ್ದೇವೆ. ಇನ್ನು ಕುಡಿಯೋ ನೀರು ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ರಸ್ತೆ ಸಿಗ್ತಾ ಇಲ್ಲ, ವಿದ್ಯುತ್ ಸೌಲಭ್ಯವೂ ಕೂಡ ತಮಗೆ ಇಲ್ಲ ಅಂತ ಅಳಲನ್ನು ತೊಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಮೂಲಸೌಕರ್ಯ ಕೊರತೆಯಾಗಿದ್ದು ನಮ್ಮ ಊರಲ್ಲಿ ಮೂಲಸೌಕರ್ಯವನ್ನು ಕಲ್ಪಿಸಿ ಇಲ್ಲವೇ ಅದರ ಭರವಸೆಯನ್ನು ಕೊಟ್ಟು ಮತವನ್ನು ಕೇಳಬೇಕು. ಇಲ್ಲದಿದ್ದರೆ ತಾವು ಯಾವುದೇ ಕಾರಣಕ್ಕೂ ಕೂಡ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದಿಲ್ಲ ಅಂತ ಇಂಡಿಗನತ್ತ ಗ್ರಾಮಸ್ಥರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ. ಬಿಗ್ ಬಾಸ್ ಸ್ಪರ್ಧಿ ತುಕಾಲಿ ಸಂತೋಷ್ ಅವರು ಟ್ರಾವೆಲ್ ಮಾಡ್ತಾ ಇದ್ದಂಥ ಕಾರು, ಅವರ ಹೊಸ ಕಾರು ಅಪಘಾತಕ್ಕೀಡಾಗಿತ್ತು ನಿನ್ನೆ ರಾತ್ರಿ ವೇಳೆಗೆ. ಆಟೋ ಒಂದು ಕಾರಿಗೆ ಬಂದು ಗುದ್ದಿ ಈ ರೀತಿಯಾದಂಥ ಅಪಘಾತ ಆಗಿತ್ತು. ಇದರಲ್ಲಿ ಆಟೋ ಚಾಲಕ ಮೃತಪಟ್ಟಿದ್ದಾರೆ. ಈ ಅಪಘಾತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ಯೋಗೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇತ್ತೀಚೆಗೆ ಅಪಘಾತಗಳಿಂದನೇ ಸುದ್ದಿ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಚಂದ್ರಪ್ರಭಾ ಕಾರು ಅಪಘಾತ ಸುದ್ದಿ ಸಾಕಷ್ಟು ಸದ್ದು ಮಾಡಿತ್ತು. ಈಗ ಅದರ ಸಾರಿಗೆ ತುಕಾಲಿ ಸಂತೋಷ್ ಅವರ ಅಪಘಾತದ ಪ್ರಕರಣ ಸುದ್ದಿಯಾಗಿದೆ. ಯಾಕೆಂದರೆ ಕಳೆದ ರಾತ್ರಿ ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಒಂದು ಕೂಡಿಹಳ್ಳಿ ಬಳಿ ಅಪಘಾತ ಆಗಿದೆ. ಕಾರು ಆಟೋ ಚಾಲಕ ಕಾರಿಗೆ ಡಿಕ್ಕಿ ಹೊಡೆದಿದೆ ಅಂತ ಗೊತ್ತಾಗಿದೆ. ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆ ಪ್ರಕರಣ ದಾಖಲಾಗಿತ್ತು. ರಾತ್ರಿ ಆತನಿಗೆ ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಜಗದೀಶ್ ಅಂತ ಏನು ಆಟೋ ಚಾಲಕ ಇದ್ದ ಆತ ಚಿಕಿತ್ಸೆ ಫಲಿದೆ, ಬೆಳಗ್ಗೆ ಮೃತಪಟ್ಟಿದ್ದಾನೆ. ಈಗ ಅವರ ಕುಟುಂಬಸ್ಥರು ಕೂಡ ಸರ್ಕಾರಿ ಆಸ್ಪತ್ರೆ ಬಂದು ತಮಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಈಗೇನು ಎರಡೂ ಕಡೆಯಿಂದ ದೂರನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಕುಣಿಗಲ್ ಪೊಲೀಸರು. ಈಗಾಗಲೇ ಕಳೆದ ರಾತ್ರಿ ಚಾಲಕನು ಕಾರು ಚಾಲನೆ ಮಾಡ್ತಾರೆ ಅಂತ ಗೊತ್ತಾಗಿದೆ. ಈಗ ತುಕಾಲಿ ಸಂತೋಷ್ ಅವರನ್ನು ವಿಚಾರಣೆ ಮಾಡಿ ಕಳಿಸ್ಕೊಡ್ಲಾಗಿದೆ. ಒಟ್ಟಿನಲ್ಲಿ ಈಗೇನು ತುಮಕೂರು ಕೂಡ ಈ ಘಟನೆ ಆಗಿದೆ, ಇದು ಸಾಕಷ್ಟು ಸುದ್ದಿ ಕೂಡ ಆಗಿದೆ. ಹಾಗಾಗಿ ಸೆಲೆಬ್ರಿಟಿಗಳಿಗೆ ಇತ್ತೀಚೆಗೆ ಯಾಕೋ ಇದು ಅಪಘಾತ ಒಂದು ಕಂಟಕವಾಗಿ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಈಗ ಏನು ಜಗದೀಶ್ ಮೃತಪಟ್ಟಿದ್ದಾನೆ, ಅವನ ಒಂದು ಅವನ ವಿರುದ್ಧ ಕುಡಿದು ಚಾಲನೆ ಮಾಡಿದೆ ಅನ್ನೋದು ಸಂತೋಷ್ ಅವರು ಆರೋಪ ಮಾಡಿದ್ದಾರೆ. ಇದನ್ನು ಕೂಡ ಆತನ ಏನು ವೈದ್ಯಕೀಯ ಪರೀಕ್ಷೆ ಮಾಡಿದಂಥ ವೇಳೆ ಆಟೋ ಚಾಲಕ ಏನು ಕುಡಿದಿರುವುದು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಸಾಕ್ತಾ ಇದ್ದಂಥ ನಾಯಿ ಅದು ಈಗ ಕಳೆದು ಹೋಗಿದೆ. ಕಳೆದು ಹೋದ ನಾಯಿಗಾಗಿ ಕುಟುಂಬಸ್ಥರು ಅನ್ನ ನೀರು ಬಿಟ್ಟು ಮರುಗ್ತಾ ಇದ್ದಾರೆ. ಯಾರಿವರು? ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನ ಬಗಲಗುಂಟೆಯ ನಿವಾಸಿಯೊಬ್ಬರು ಕಳೆದ ಒಂದು ವಾರದಿಂದ ಅಂದ್ರೆ ಇಡೀ ಕುಟುಂಬ ಕಳೆದು ಹೋಗಿರುವಂತಹ ಶ್ವಾನಕ್ಕಾಗಿ ಮರುಗುತ್ತಿದೆ. ಮನೆಯಲ್ಲಿ 1 ವರ್ಷದ 2 ತಿಂಗಳ ಮಗು ಕೂಡ ಕಳೆದು ಹೋಗಿರುವಂತಹ ಶ್ವಾನಕ್ಕಾಗಿ ಊಟ ಬಿಟ್ಟು ಜ್ವರದಿಂದ ಬಳಲ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ವಾರದ ಅಂದ್ರೆ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಹಾಸನಕ್ಕೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ತೆರಳಿ ಮಧ್ಯದಲ್ಲಿ ರೆಸ್ಟ್ಗಾಗಿ ಕಾರನ್ನ ನಿಲ್ಲಿಸಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಇವು ಸಾಕು ನಾಯಿ ಕಾರಲ್ಲಿ ಇಳಿದು ವಾಪಸ್ ಬರುವ ಸಂದರ್ಭದಲ್ಲಿ ಕಾರಿಗೆ ವಾಪಸ್ ಹತ್ತಿರೋದಿಲ್ಲ. ಈ ಕಾರಣದಿಂದಾಗಿ ಅಲ್ಲಿ ಮಿಸ್ ಆಗಿದೆ ಎನ್ನುವಂತರಲ್ಲಿ ಕಳೆದ 8 ದಿನಗಳಿಂದಲೂ ಕೂಡ ಹುಡುಕಾಟ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಶೋಕ್ ಮತ್ತು ಅಶ್ವಿನಿಯ ಎಂಬುವರ ದಂಪತಿಗಳು ಕಳೆದ 3-4 ವರ್ಷಗಳಿಂದ ಇವರ ಮನೆಯಲ್ಲಿ ಮುದ್ದಾಗಿ ಇಲ್ಲೇ ಮನೆಯಲ್ಲೇ ಹುಟ್ಟಿ ಬೆಳೆದಂತಹ ಶ್ವಾನ ಸದ್ಯ ಹುಡುಕಾಟ ನಡೆಸಿದ್ರು ಕೂಡ ಅಂದ್ರೆ ಮಿಸ್ಸಿಂಗ್ ಆಗಿ ಹುಡುಕಾಟ ನಡೆಸಿದ್ರು ಕೂಡ ಇನ್ನೂ ಆ ಶ್ವಾನ ಪತ್ತೆ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಎಲ್ಲೆಲ್ಲಿ ಮಿಸ್ ಆಗಿದೆ ಅಲ್ಲೆಲ್ಲವೂ ಕೂಡ ಅಶೋಕ್ ಎಂಬುವರು ಆ ನಾಯಿಗಾಗಿ ಹುಡುಕಾಟ ಮಾಡ್ತಿದ್ದಾರೆ. ಹುಡುಕಾಟ ಮಾಡಿದ್ರು ಕೂಡ ಶ್ವಾನ ಇನ್ನೂ ಪತ್ತೆ ಆಗಿರುವಂತ ಕಾರಣದಿಂದಾಗಿ ಆ ಮನೆಯಲ್ಲಿದ್ದಂತ ಒಂದು ಮಗು, ಪುಟ್ಟದಾದ ಮಗು ಕೂಡ ಕಳೆದು ಹೋಗಿರುವಂತಹ ಡಂಬು ಎನ್ನುವಂತಹ ಶ್ವಾನಕ್ಕಾಗಿ ಪರಿತಪಿಸ್ತಾ ಇದೆ. ಒಂದು ವೇಳೆ ಆ ಶ್ವಾನ ಏನಾದ್ರೂ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ತಂದು ವಾಪಸ್ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಆ ಕಣ್ಣೀರಿನಲ್ಲಿ ಕಣ್ಣು ಕೈ ತೊಳೆದಿರುವಂತಹ ಕುಟುಂಬ ಸದ್ಯಕ್ಕೆ ಮನವಿ ಮಾಡಿದೆ. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.